ನಮಸ್ತೆ ಎಲ್ರಿಗೆ. ಇವತ್ತು ನಾನು ಕುಡಿಯುವ ನೀರು ಮತ್ತು ಶೌಚಾಲಯ ಇದರ ಬಿಲ್ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೇನೆ. ನೋಡಿ, ಮೊದಲಿಗೆ ನಾನು DSA ಹಾಕ್ತೇನೆ. ಆಗ ನೋಡಿ, ಇದು ಈ ರೀತಿ ಬರ್ತದೆ. ಅದನ್ನು ಕ್ಲಿಕ್ ಮಾಡಬೇಕು. ಆಗ ಇಲ್ಲಿ ರನ್ ಸೆಟಪ್ ಎಕ್ಸ್ ಇದನ್ನು ಕ್ಲಿಕ್ ಮಾಡಿ. ನೋಡಿ, ಇದನ್ನು ಎಸ್ ಅಂತ, ಇದೆಲ್ಲರಿಗೂ ಗೊತ್ತಿದ್ದದೆ. ಸ್ಟಾರ್ಟ್ ಬಿಲ್ ಮಾಡುವವರಿಗೆ ಹೇಗೆ ಅಂತ ನೋಡ್ಬೋದು. ಈಗ ಲೋಕಲ್ ಹಾಸ್ಟನ್ನು ಕಾಪಿ ಮಾಡುವ. ಇದು ಕಾಪಿ ಆಯಿತು. ಮಿನಿಮೈಸ್ ಮಾಡುವ. ಈಗ ಖಜಾನೆ 2 ಅನ್ನು ಕ್ಲಿಕ್ ಮಾಡ್ತೇನೆ. ಲೋಕಲ್ ಹಾಸ್ಟನ್ನು ಪೇಸ್ಟ್ ಮಾಡುವ. ನೋಡಿ, 404 ಅಂತ ಬರಬೇಕು. ಈಗ ಇದನ್ನು ಕ್ಲಿಕ್ ಮಾಡುವ. ಇದೆಲ್ಲ ಸ್ಟೆಪ್ ಗೊತ್ತಿದೆ ಎಲ್ರಿಗೆ. ಇದನ್ನು ಲಾಗಿನ್ ಮಾಡುವ. ಇಲ್ಲಿ ಈಗ ಕ್ಯಾಪ್ಚರ್ ಹಾಕುವ 372. ಈಗ ನಾವು ಇದರಲ್ಲಿ ಕೇಸ್ ವರ್ಕರಿಗೆ ಹೋಗಬೇಕು. ಈ ಬಿಲ್ ಮಾಡಬೇಕಾದ್ರೆ ಇಲ್ಲಿ ಸಬ್ಮಿಟ್ ಮಾಡಿ ಕೊಡುವ. ಈಗ ಇಲ್ಲಿ ಬಿಲ್ ಪ್ರಿಪರೇಷನ್ ಪ್ರೋಸೆಸ್ ಕ್ರಿಯೇಟ್ ಬಿಲ್ಲಿಗೆ ಹೋಗಬೇಕು. ಇಲ್ಲಿ ಬಿಲ್ ವಲಯ ಸ್ಟೇಟ್ ತಗೊಳ್ಬೇಕು. ನಂತರ ಇಲ್ಲಿ ಬಿಲ್ ವಿಧ CTS 5. ನಂತರ ಇಲ್ಲಿ ಕ್ಲೇಮ್ ವಿಧ ಸಪ್ಲೈ ಆ್ಯಂಡ್ ಸರ್ವಿಸ್ ತಗೊಳ್ಬೇಕು. ನಂತರ ಓಪನ್ ಮಾಡಬೇಕು. ಈಗ ಇಲ್ಲಿ ಆಫ್ಲೈನ್ ಹಾಕಬೇಕು. ಆಫ್ಲೈನಿಗೆ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ಆರ್ಡರ್ ನಂಬರ್ ಕೊಡಬೇಕು. ಅದಕ್ಕೆ 01 ಬಾರ್. ಇಲ್ಲಿ ಶೌಚಾಲಯ ಅಂತಾದರೆ ಇದು SHOU ಹಾಕ್ಬೋದು. ಬಾರ್ 2023-24 ಈ ರೀತಿ ಕೊಡ್ಬೋದು. ನಂತರ ಡೇಟ್, ಆದೇಶ ದಿನಾಂಕ ಅದನ್ನು ಹಾಕಬೇಕು. ಇಲ್ಲಿ ಆದೇಶ ದಿನಾಂಕ ಹಾಕಿ ಓಪನ್ ಮಾಡಬೇಕು. ಇಲ್ಲಿ ವೆಚ್ಚದ ಶೀರ್ಷಿಕೆ ಕ್ಲಿಕ್ ಮಾಡಬೇಕು. ಇದು ಗೊತ್ತಾಗದಿದ್ದರೆ ಸಿಲೆಕ್ಟ್ ಮಾಡ್ಬೋದು, ಇಲ್ಲದ್ರೆ ಆರ್ಡ್ರಲ್ಲಿ ಇರ್ತದೆ. ಅಮೌಂಟ್ ಬರ್ತದೆ ಅಲ್ಲಿ. ಇಲ್ಲಿ ಅಮೌಂಟ್ ಬಂದದ್ರಿಂದ ಇದು ಹೌದು ಅಂತ ಗೊತ್ತಾಗ್ತದೆ. ನಮಗೆ 1500 ಬಂದಿದೆ. ಇದರಲ್ಲಿ ಮುಂದೆ ಹೋಗಲಿಕ್ಕೆ ಅಂದರೆ ಅದು ಅಮೌಂಟ್ ನಮಗೆ ಬಂದದ್ದು ಆರ್ಡ್ರಲ್ಲಿ ಇರ್ತದೆ. ಈಗ ಇನ್ನು ಸಾಮಾನ್ಯ ವಿವರ ಆಯಿತು, ಸವಿವರ, ಸಾದಿಲ್ವಾರ. ಇದರಲ್ಲಿ ಈಗ ನಾವಿಲ್ಲಿ ವೋಚರ್ ನಂಬರ್ ಹಾಕಬೇಕು. ಇಲ್ಲಿ ವೋಚರ್ ನಂಬರ್ ಹಾಕಬೇಕು. 01-2023-24 ವೋಚರ್ ನಂಬರ್. ಡೇಟ್, ಆ ವೋಚರ್ ತಂದ ಡೇಟ್ ಹಾಕುವ. 02/02/2024. ನಂತರ ಇಲ್ಲಿ ವೆಚ್ಚದ ವಿವರಣೆ ಏನೇನು ತಗೊಂಡಿದ್ದೀರಾ ಅದನ್ನೆಲ್ಲ ಹಾಕಬೇಕು. ಇಲ್ಲಿ ನಾನು ಡೊಮೆಕ್ಸ್ ತಂದೇನೆ. ಡೊಮೆಕ್ಸ್, ಫಿನೈಲ್,
ಕೊಮ ಮಗ್ ಕೊಮ ಟಾಯ್ಲೆಟ್ ಬ್ರಷ್ ಕೊಮ ಬೇಸಿನ್ ಬ್ರಷ್. ಹೀಗೆ ಹಾಕ್ತಾ ಹೋಗಬೇಕು. ಇಲ್ಲಿ ವೆಚ್ಚದ ವಿವರಣೆ ಹಾಕಿದ ನಂತರ ಇಲ್ಲಿ ಮೊತ್ತ ಹಾಕಬೇಕು. ನಮಗೆ ಬಂದದ್ದು 1500. ಇದನ್ನು 1500 ಹಾಕೋದು. ನಂತರ ಇಲ್ಲಿ ರೆಸಿಪೆಂಟ್ ಐ ಡಿ ಹಾಕಬೇಕು. 29395365. ಇಲ್ಲಿ ಹೆಸರು ಬರ್ತದೆ. ನಂತರ ಆ್ಯಡ್ ಮಾಡೋದು. ಇಲ್ಲಿ ಬರ್ತದೆ ಕೆಳಗೆ ಮಾಹಿತಿ ಎಲ್ಲ ಹೀಗೆ. ನಂತರ ನೆಕ್ಸ್ಟ್ ಸ್ವೀಕರಿಸುವವರ ಕಳುಹಿಸುವಿಕೆ ಪ್ರಮಾಣ ಇದಕ್ಕೆ ಹೋಗಬೇಕು. ಇಲ್ಲಿ ಪಾವತಿಯ ವಿಧ ಟಿಕ್ ಮಾಡಬೇಕು. ಇದು ಇ ಪೇಮೆಂಟ್. ನಂತರ ಇದರಲ್ಲಿ ಎಂತ ಇರೋದಿಲ್ಲ, ಮುಂದೆ ಹೋಗೋದು. ಹೆಚ್ಚುವರಿ ದಾಖಲೆಗಳು. ಇಲ್ಲಿ ದಾಖಲೆಗಳ ಸಂಖ್ಯೆ ಹಾಕಬೇಕು ನಾವು. ಇಲ್ಲಿ ದಾಖಲೆಗಳ ಸಂಖ್ಯೆ ಹಾಕಬೇಕು. ಸ್ಕೂಲ್ ಆರ್ಡ್ರ್, ನಂತರ ಬಿ ಒ ಆರ್ಡ್ರ್, ವೋಚರ್ ಹಾಕಬೇಕು. ನಂತರ ಹೆಚ್ಚುವರಿ ದಾಖಲೆ ಆಯಿತು. ಪ್ರಮಾಣ ಪತ್ರ ಇಲ್ಲೇನಿಲ್ಲ. ಇಷ್ಟಾದಮೇಲೆ ಫಾರ್ವರ್ಡ್ ಅಂತ ಕ್ಲಿಕ್ ಮಾಡಬೇಕು. ಈಗ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡುವಾಗ ಇಲ್ಲಿ ನಮ್ಮ ಪಿನ್ ಹಾಕಬೇಕು. ಬಿಲ್ ನಂಬರ್ ಬರ್ತದೆ. ಅದನ್ನು ಬರ್ಕೊಳ್ಬೇಕು. ಬಿಲ್ ನಂಬರ್ ಸರಿ ಉಂಟಾ ಅಂತ ನೋಡಬೇಕು. ನಂತರ ಕ್ಲೋಸ್ ಮಾಡಬೇಕು. ಈಗ ಇಲ್ಲಿ ಹುದ್ದೆ ಬಾರ್ ಪಾತ್ರ ಬದಲಾವಣೆ ಪೋಸ್ಟ್ ರೋಲ್ ಸ್ವಿಚ್ ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಸೂಪರ್ಡೆಂಟ್ ರೋಲಿಗೆ ಹೋಗಬೇಕು. ಸಬ್ಮಿಟ್. ಈಗ ಇಲ್ಲಿ ಕ್ಲಿಕ್ ಟು ಓಪನ್ ಬಿಲ್ ವೆರಿಫಿಕೇಷನ್ ಮಾಡಬೇಕೀಗ. ಬಿಲ್ ನಂಬರ್ ನಮ್ಮದು ಯಾವುದು ಅದನ್ನು ಕ್ಲಿಕ್ ಮಾಡುವ. ಇಲ್ಲಿ ವೆರಿಫಿಕೇಷನ್ ಮಾಡಲಿಕ್ಕೆ ಇಲ್ಲೊಂದು ಬಾಕ್ಸ್ ಉಂಟು, ಅದನ್ನು ಕ್ಲಿಕ್ ಮಾಡಬೇಕು. ನಂತರ ಮುಂದುವರಿತಾ ಹೋಗಬೇಕು. ಇಲ್ಲೇನಿಲ್ಲ. ಇಲ್ಲಿ ಇ ಪೇಮೆಂಟ್ ಒಂದು ವೇಳೆ ಭಾರ ಇದ್ದರೆ ಇದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ಟಿಕ್ ಹಾಕಬೇಕು. ಇಲ್ಲಿ ಟಿಕ್ ಹಾಕಬೇಕು. ಹೆಚ್ಚುವರಿ ದಾಖಲೆ
ಇಲ್ಲಿ 3 ಅಂತ ಟೈಪ್ ಮಾಡುವ. ಇದರಲ್ಲಿ ಏನಿಲ್ಲ, ದಾಖಲೆ ಪರಿಶೀಲನೆ, ಇದರಲ್ಲಿ ಟಿಕ್ ಹಾಕುವ. ಸ್ಯಾಂಕ್ಷನ್ ಆರ್ಡರ್, ಇಲ್ಲಿ ಟಿಕ್ ಹಾಕಬೇಕು, ಇಲ್ಲಿ ಟಿಕ್ ಹಾಕಬೇಕು. ಇಲ್ಲಿ ಏನಾದರೂ ಒಂದು ರಿಮಾರ್ಕ್ ಆರ್ ಅಂತ ಹಾಕಿದರೆ ಇತ್ತು. ಇಲ್ಲಿ ಹೀಗೆ ಆರ್ ಅಂತ ಟೈಪ್ ಮಾಡುವ. ನೆಕ್ಸ್ಟ್ ಹೋಗೋದು, ಇಲ್ಲಿ ಏನುಂಟು ಏನೇನುಂಟು ಅದನ್ನು ಟಿಕ್ ಹಾಕ್ತಾ ಹೋಗಬೇಕು. ಸಬ್ ವೋಚರ್ ಇದು ಇಲ್ಲದಿದ್ದರೆ ಇಲ್ಲ, ಏನೇನು ಉಂಟು ಅದನ್ನೆಲ್ಲ ಟಿಕ್ ಹಾಕ್ತಾ ಹೋದರೆ ಆಯಿತು. ಹಾಕಬೇಕು ಎಲ್ಲದಕ್ಕೆ. ರಿಮಾರ್ಕ್ ಆಯಿತು. ಇಲ್ಲಿ ಪರಿಶೀಲನೆ ಪಟ್ಟಿಯಲ್ಲಿ ನೋಡಿದರೆ ಗೊತ್ತಾಗ್ತದೆ, ಏನಾದರೂ ಮಿಸ್ಟೇಕ್ ಇದ್ದರೆ ಅಲ್ಲಿ ಸರಿಪಡಿಸಿದರೆ ಆಯಿತು. ಎಲ್ಲ ವೆರಿಫೈಡ್ ಆಗಿದೆ. ಈಗ ಫಾರ್ವರ್ಡ್ ಟು DDO ಮಾಡೋದು. ಸಕ್ಸಸ್ಫುಲಿ ಅಂತ ಬಂತು, ಕ್ಲೋಸ್. ಈಗ ಪೋಸ್ಟ್ ರೋಲ್ ಸ್ವಿಚ್ ಇದರಲ್ಲಿ ಕ್ಲಿಕ್ ಮಾಡಿ DDOಗೆ ಹೋಗಬೇಕು. ಕ್ಲಿಕ್ ಮಾಡೋದು, ಸಬ್ಮಿಟ್, ಅಲ್ಲಿ ವೆರಿಫಿಕೇಷನ್ ಮಾಡಬೇಕು. ಬಿಲ್ ವೆರಿಫಿಕೇಷನ್ DDO ಇಲ್ಲಿ ಕ್ಲಿಕ್ ಮಾಡುವ. ಇದು ಬಿಲ್ ನಂಬರ್ ಉಂಟು ಅದನ್ನು ಕ್ಲಿಕ್ ಮಾಡುವ. ಈಗ ಪುನಃ ಹಾಗೆ ವೆರಿಫಿಕೇಷನ್ ಇಲ್ಲಿ ಸಹ ಮಾಡಬೇಕು. ಇಲ್ಲಿ ಟಿಕ್ ಮಾಡುವ. ಎಲ್ಲ ನೋಡ್ತಾ ಹೋಗಬೇಕು. ಇಲ್ಲಿ ಟಿಕ್ ಉಂಟು, ಇಲ್ಲೆಲ್ಲ ಉಂಟು, ಟಿಕ್ ಹಾಕೇ ಉಂಟು. ಪರಿಶೀಲನಾ ಪಟ್ಟಿ ಇಲ್ಲಿ ವೆರಿಫೈಡ್. ಈಗ ಅಪ್ರೂವ್ ಆ್ಯಂಡ್ ಸೆಂಡ್ ಫಾರ್ ಪ್ರಿಂಟಿಂಗ್ ಇದನ್ನು ಕ್ಲಿಕ್ ಮಾಡಬೇಕು. ಓಕೆ. ಟೋಕನ್ ನಂಬರ್ ಬರ್ತದೆ, ಬರ್ಕೊಳ್ಬೇಕು. ಈಗ ಪುನಃ ಹುದ್ದೆ ಪಾತ್ರ ಬದಲಾವಣೆ ಮಾಡೋದು. ಈಗ ಕೇಸ್ ವರ್ಕರಿಗೆ ಹೋಗಬೇಕು. ಸಬ್ಮಿಟ್ ಬಿಲ್ ಫಾರ್ ಪ್ರಿಂಟಿಂಗ್ ಅಲ್ಲಿ ಕ್ಲಿಕ್ ಮಾಡುವ. ಟೋಕನ್ ನಂಬರ್, ಈ ಟೋಕನ್ ನಂಬರ್ ಕ್ಲಿಕ್ ಮಾಡಬೇಕು. ಈಗ ಬಿಲ್ ಡೀಟೇಲನ್ನು ಫಸ್ಟಿಗೆ ಮಾಡುವ. ಪ್ರಿಂಟ್ ಇಲ್ಲಿ ಕ್ಲಿಕ್ ಮಾಡಬೇಕು. ಇದು ರೈಟ್ ಕ್ಲಿಕ್, ಪ್ರಿಂಟ್, ಇಲ್ಲಿ ಸೇವ್. ಇಲ್ಲಿ ಡೆಸ್ಕ್ ಟಾಪಿನ ಮೇಲೆ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ನ್ಯೂ ಫೋಲ್ಡರಿಗೆ ಕ್ಲಿಕ್ ಮಾಡಿ ಅಲ್ಲಿ ಹೆಸರು ಕೊಡುವ. ವಾಟರ್ ಆ್ಯಂಡ್ ಕ್ಲೀನಿಂಗ್, $2024 K2 ಅಮೌಂಟು ಬರಿಬೋದು 1500, ಕನ್ಫ್ಯೂಷನ್ ಆಗೋದಿಲ್ಲ. ಈಗ ಇದನ್ನು ಕ್ಲಿಕ್ ಮಾಡುವ. ಇಲ್ಲಿ ಹೆಸರು ಕೊಡುವ, ಬಿಲ್ ಡಿಟೇಲ್ ಡ್ಯಾಶ್ ಹಾಕಿ ಪೇಜ್ ಎಷ್ಟುಂಟು ನೋಡಬೇಕು. ಅಲ್ಲಿ 3 pages. ಇದನ್ನು ಇಲ್ಲಿ ಬರೆಯುವ 3, ಸೇವ್. ಇಲ್ಲಿ ಬರೆಯುವ 3 ಅಂತ, 3. ಈಗ ಇಲ್ಲಿ ಸ್ಯಾಂಕ್ಷನ್ ಆರ್ಡ್ರ್ ಇದು 2, 1 ಅಂತ ಹಾಕುವ, ಮತ್ತು ಎಕ್ಸ್ಟ್ರಾ ಹಾಕುವ. ಇದು ಸ್ಯಾಂಕ್ಷನ್ ಆರ್ಡ್ರ್ 1,
ಆಫೀಸ್ ಆರ್ಡ್ರ್ ಇದು ಒಂದೇ ಇರಲಿ ಅಥವಾ ಎರಡಂತ ಹಾಕ್ಬೋದು. ಒಂದು ಬಿ ಆರ್ಡ್ರ್ 2, ಇಲ್ಲಿ ಡೊಮೆಕ್ಸ್ ಇದು 1 ವೋಚರ್, ಇದು ಅನೆಕ್ಷೂರ್, ರೈಟ್ ಕ್ಲಿಕ್, ಪ್ರಿಂಟ್, ಸೇವ್, annexure page 1, ಬೇಕಾದರೆ ಪುನಃ ನೋಡ್ಬೋದು. ಪ್ರಿಂಟ್ 1 ಪೇಜ್, ಇಲ್ಲಿ 1 ಪೇಜ್ ಅಂತ ಉಂಟು. ಸೇವ್, ಅಲ್ಲಿ ಇಲ್ಲಿ ಉಂಟು, ಅದರಿಂದ ಇದನ್ನು ಕ್ಲೋಸ್ ಮಾಡುವ. ಇದು 1, ಇದು ಎಲ್ಲ ಆಯಿತು. ಇಲ್ಲಿ ಒಂದು ವಾಟರ್ ಆ್ಯಂಡ್ ಕ್ಲೀನಿಂಗ್ ಅಂತ ಇಲ್ಲಿ 1 ಅಂತ ಕೊಡುವ. ಫಾರ್ವರ್ಡ್ ಟು DDO ಕ್ಲಿಕ್ ಮಾಡುವ. ಓಕೆ, ಈಗ ಜನರೇಟ್ ಟಾಪ್ ಶೀಟ್ ಅಂತ ಬರ್ತದೆ. ಇಲ್ಲಿ ಕ್ಲಿಕ್ ಮಾಡಬೇಕು. ರೈಟ್ ಕ್ಲಿಕ್, ಪ್ರಿಂಟ್, 2 ಪೇಜಸ್ ಉಂಟು. ಸೇವ್, ಹೆಸರು ಕೊಡುವ ಟಾಪ್ ಶೀಟ್, ಟೂ ಪೇಜಸ್. ಸೇವ್, ಪುನಃ ಒಮ್ಮೆ ನೋಡುವ ಕ್ಲೋಸ್ ಮಾಡೋದಕ್ಕಿಂತ ಮೊದಲು ಆಗಿದೆ ಇಲ್ವ ಅಂತ. ಜನರೇಟ್ ಟಾಪ್ ಶೀಟ್, ಪ್ರಿಂಟ್, ಸೇವ್. ಟಾಪ್ ಶೀಟ್ ಆಗಿದೆ. ಈಗ ಇದು ಕ್ಲೋಸ್ ಮಾಡುವ. ಇದು ಮೊದಲು ಬಿಲ್ ಮಾಡುವವರಿಗೆ ಹೇಳಿಕೊಡೋದು ನಾನು, ಯಾಕಂದ್ರೆ ನಾನು ಕಷ್ಟಪಟ್ಟಿದ್ದೇನೆ, ಅದಕ್ಕೋಸ್ಕರ ಹೇಳುತ್ತಾ ಇದ್ದೇನೆ. ಕ್ಲೋಸ್. ಈಗ ಹೋಯ್ತದು DDOಗೆ. ಈಗ ಇಲ್ಲಿ ಪುನಃ ಕ್ಲಿಕ್ ಮಾಡುವ ಪಾತ್ರ ಬದಲಾವಣೆಗೆ. ಈಗ DDOಗೆ ಹೋಗುವ. ಸಬ್ಮಿಟ್. DDOದಲ್ಲಿ ಕ್ಲಿಕ್ ಟು ಓಪನ್ ಬಿಲ್ ರೆಡಿ ಅಂತ ಉಂಟು. ಈಗ ಟೋಕನ್ ನಂಬರ್ ಇದು ಕ್ಲಿಕ್ ಮಾಡ್ತೇವೆ. ಇಲ್ಲಿ ಲಾಸ್ಟಿಗೆ ಸೆಂಡ್ ಟು CSO ಅಂತ ಉಂಟು. ನಮ್ಮದೆಲ್ಲ ಆದಮೇಲೆ, ಪ್ರಿಂಟೆಲ್ಲ ಆದಮೇಲೆ ಇದು ಸೆಂಡ್ ಟು CSO ಮಾಡಬೇಕು. ಅದರ ನಂತರ ಅದು ಸೈನ್ ಹಾಕಿ ಬಂದ ಮೇಲೆ, ಡಿಜಿಟಲ್ ಸೈನ್ ಹಾಕಿ ಬಂದ ಮೇಲೆ ಅಥವಾ ಹಾರ್ಡ್ ಕಾಪಿಗೆ ಸೈನ್ ಹಾಕಿದ ಮೇಲೆ ಲಾಸ್ಟಿಗೆ DDOಗೆ ಹೋಗಿ ಕ್ಲಿಕ್ ಮಾಡಿ, ಟೋಕನ್ ನಂಬರ್ ಕ್ಲಿಕ್ ಮಾಡಿ, ಬಿಲ್ ಕಂಟಿನ್ಯೂಷನ್ ಶೀಟ್ ಪ್ರಿಂಟ್ ಮಾಡಬೇಕು, ಜನರೇಟ್ ಟಾಪ್ ಶೀಟ್ ಮಾಡಬೇಕು. ನಂತರ ಟ್ರೆಸರಿಗೆ ಸೆಂಡ್ ಟು ಟ್ರೆಸರಿ ಮಾಡಿ ಬಿಲ್ಲನ್ನು ಟ್ರೆಸರಿಗೆ ಕೊಂಡೋಗಿ ಕೊಡಬೇಕು. ಥ್ಯಾಂಕ್ ಯು.